ಸ್ನೇಹಿತರೆ ನಮಸ್ಕಾರ. ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಮತ್ತು ಬಹು ನಿರೀಕ್ಷಿತ ರಿಯಾಲಿಟಿ ಶೋ ಅಂತ ಹೇಳಿದ್ರೆ ಅದು ಬಿಗ್ ಬಾಸ್ ಕನ್ನಡ. ಬಿಗ್ ಬಾಸ್ ಸೀಸನ್ 12ಕ್ಕೆ ಈಗಾಗಲೇ ಕೌಂಟೌನ್ ಶುರುವಾಗಿದೆ. ಇನ್ನೇನು 9-10 ದಿನ ಮಾತ್ರ ಬಾಕಿ ಇದೆ. ಕನ್ನಡದ ಬಹು ನಿರೀಕ್ಷಿತ ರಿಯಾಲಿಟಿ ಶೋಗೆ ಯಾರೆಲ್ಲ ಬರ್ತಾರೆ ಸ್ಪರ್ಧಿಗಳಾಗಿ ಎನ್ನುವಂಥ ಕುತೂಹಲ ಕೂಡ ಹೆಚ್ಚಾಗ್ತಿದೆ. ಈ ಬಾರಿ ಸೀಸನ್ 12 ಹೊಸತನದೊಂದಿಗೆ ಮತ್ತು ಹೊಸ ಸ್ಪರ್ಧಿಗಳೊಂದಿಗೆ ಹೊಸ ಸೀಸನ್ನ ರೂಪದಲ್ಲಿ ಕಾಣಿಸಿಕೊಳ್ಳಲಿದೆ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ಪಟ್ಟಿಯೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ, ವೈರಲ್ ಆಗ್ತಿದೆ. ಅವ್ರು ಬರ್ತಾರಂತೆ, ಇವ್ರು ಬರ್ತಾರಂತೆ, ಅವ್ರು ಬರಲ್ವಂತೆ, ಇವ್ರು ಬರಲ್ವಂತೆ ಅನ್ನುವಂತಹ ಮಾತುಕತೆಗಳು ಕೂಡ ಜೋರಾಗಿ ನಡೀತಿದೆ. ಈ ನಡುವೆ ಈ ಬಾರಿ ಬಿಗ್ ಬಾಸ್ ಸೀಸನ್ 12ಕ್ಕೆ ಬರುವಂಥವರ ಒಂದು ಪಟ್ಟಿಯೂ ಕೂಡ ಈಗಾಗಲೇ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದು, ಬಹುತೇಕ ಈ ಪಟ್ಟಿಯಲ್ಲಿ ಇರೋರೇ ಬಿಗ್ ಬಾಸ್ ಮನೆಗೆ ಬರ್ತಾರಂತೆ ಎನ್ನುವಂತಹ ಅಂತ್ಯಕಂತೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. 18 ಮಂದಿಯ ಹೆಸರನ್ನು ಉಳ್ಳಂತಹ ಒಂದು ಪಟ್ಟಿ, ಅದು ಕೂಡ ತುಂಬ ನೀಟಾಗಿ ಫಾರ್ಮೆಟ್ ರೂಪದಲ್ಲಿ ರೆಡಿ ತರುವಂಥ ಒಂದು ಪಟ್ಟಿ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು, ಈ ಪಟ್ಟಿಯಲ್ಲಿರೋರೇ ಫೈನಲ್ ಆಗಿದ್ದು ಇವರೇ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರಂತೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಅವರ ಹೆಸರನ್ನು ತಡಬಾಡದೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಇದರ ಜೊತೆಗೆ ಸಿನಿಮಾ, ಸೀರಿಯಲ್ಲು, ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ಫೇಮಸ್ ಆದವರು ಕೂಡ ಸ್ಪರ್ಧಿಗಳಾಗಿ ಮನೆಯ ಒಳಗಡೆ ಬರೋದಂತೂ ಕಾಮನ್. ಈ ಬಾರಿಯೂ ಕೂಡ ಕಿರುತೆರೆ ಹಾಗೂ ಸಿನಿಮಾ ರಂಗದ ಹಲವು ಜನರ ಹೆಸರು ಓಡಾಡ್ತಿದೆ. ವೈರಲ್ ಆಗಿರುವಂಥ ಪೋಸ್ಟ್ನಲ್ಲಿ 18 ಮಂದಿಯ ಹೆಸರು ಕೂಡ ಬಹಿರಂಗ ಆಗಿದೆ. ಅವರ ಹೆಸರು ಮತ್ತು ಹಿನ್ನೆಲೆ ಈಗ ಭಾರಿ ಚರ್ಚೆ ಆಗ್ತಿದೆ. ಆ ಹೆಸರು ಮತ್ತು ಹಿನ್ನೆಲೆಯನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಈಗ ಮೊದಲಿಗೆ ಸಾಗರ್ ಬಿಳಿಗೌಡ, ಸತ್ಯ ಸೀರಿಯಲ್ನ ಮೂಲಕ ಅಮೂಲ್ ಬೇಬಿ ಕಾರ್ತಿಕ್ ಪಾತ್ರದ ಮೂಲಕ ಮನೆ ಮಾತಾಗಿದ್ದಂತಹ ಸಾಗರ್ ಬಿಳಿಗೌಡ ಕಳೆದ ವರ್ಷವಷ್ಟೇ ನಟಿ ಸಿರಿ ರಾಜು ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು. ಈ ಬಾರಿ ಇವರು ಬಿಗ್ ಬಾಸ್ ಮನೆಗೆ ಬರ್ತಾರಂತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ. ಇವರು ಬಹುತೇಕ ಫಿಕ್ಸ್ ಅಂತಲೂ ಕೂಡ ಹೇಳಲಾಗ್ತಿದೆ. ಇನ್ನು ಸಂಜನಾ ಬುರ್ಲಿ ಅವರು, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ನಟಿಸಿದಂತಹ ನಟಿ ಸಂಜನಾ ಬುರ್ಲಿ ಕೂಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಯಾಗಿ ಹೋಗಲಿದ್ದಾರೆ. ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಭಾರಿ ಹೆಸರನ್ನು ಸಂಪಾದನೆ ಮಾಡಿದ್ದಂಥ ಈಕೆ ಬಿಟ್ಟ ನಂತರ ಆ ಜಾಗವನ್ನು ಫಿಲ್ ಮಾಡೋದಕ್ಕೆ ಮತ್ತೊಬ್ಬ ವ್ಯಕ್ತಿಯಿಂದ ಸಾಧ್ಯವಾಗಲಿಲ್ಲ ಅನ್ನೋದು ಕೂಡ ಸತ್ಯ. ಇನ್ನು ಸಮೀರ್ MD ಧರ್ಮಸ್ಥಳ ಕೇಸ್ನಲ್ಲಿ ಭಾರಿ ನೆಗೆಟಿವ್ ಮತ್ತು ಪಾಸಿಟಿವ್ ಎರಡು ರೀತಿಯಾದಂತಹ ಕಮೆಂಟ್ಸ್ಗಳನ್ನು ಪಡೆದು ರಾಜ್ಯದಾದ್ಯಂತ ಫೇಮಸ್ ಆದಂಥ ವ್ಯಕ್ತಿ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ಈತನ ವಿಡಿಯೋ ವೈರಲ್ ಆಗಿದ್ದನ್ನು ಕೂಡ ಗಮನಿಸಿದ್ವಿ. ಹೀಗಿರುವಂತಹ ಈತನು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಸ್ಪರ್ಧಿಯಾಗಿ ಹೋಗುವಂಥ ಚಾನ್ಸಸ್ ಇದೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಒಂದು, ಈ ಸಮೀರ್ MD ಈಗಾಗಲೇ ಸಾಕಷ್ಟು ಹೆಸರನ್ನು ಸಂಪಾದನೆ ಮಾಡಿದ್ದಾನೆ. ಸಮೀರ್ಗೆ ಸಾಕಷ್ಟು ಜನ ಬೆಂಬಲವೂ ಕೂಡ ಇದೆ, ಜೊತೆಗೆ ಪೊಲೀಸ್ ಕೇಸು ಕೂಡ ಇದೆ. ಹಾಗಾಗಿ ಸಮೀರ್ MD ಹೋಗ್ತಾನೆ ಅಂತ ಎನ್ನುವಂತಹ ಮಾತುಗಳು ಇದ್ದಾವೆ. ಹಾಗೇನಾದರೂ ಕೋರ್ಟ್ ಕಚೇರಿ ಅಂತೇಳಿ ಅಲ್ಲಿ ಹೋಗ್ತಿದ್ರೆ ಅದಕ್ಕೆ ಪರ್ಮಿಷನ್ಸ್ ಕೂಡ ಸಿಗ್ತದೆ ಅನ್ನುವಂತಹ ಮಾಹಿತಿ ಕೊಟ್ಟಿದ್ದಾರಂತೆ. ಹಾಗಾಗಿ ಹೋಗ್ತೀನಿ ಎನ್ನುವಂತಹ ವಿಚಾರವನ್ನು ಹೇಳಿಕೊಂಡಿದ್ದಾನೆ. ಅದನ್ನು ಹೊರತುಪಡಿಸಿ ದಿವ್ಯಾ ವಸಂತ, ಇಡೀ ರಾಜ್ಯವೇ ಖುಷಿ ಪಡುವಂತಹ ಸುದ್ದಿ ಅಂತ ಹೇಳಿ ಕಾಂಟ್ರವರ್ಸಿ ನಿರೂಪಕಿಯಾಗಿದ್ದಂತಹ ದಿವ್ಯಾ ವಸಂತ ಸಾಕಷ್ಟು ವಿವಾದ ಮತ್ತು ಆರೋಪಗಳನ್ನು ಕೂಡ ಎದುರಿಸುವಂಥ ಪರಿಸ್ಥಿತಿ ಬಂದಿದ್ದು ಮಾತ್ರ ಹೀನಾಯ. ದಿವ್ಯಾ ವಸಂತ ಈ ಸೀಸನ್ನಲ್ಲಿ ಸ್ಪರ್ಧಿಯಾಗಿ ಹೋಗ್ತಾರಂತೆ ಅನ್ನುವಂಥ ಮಾತುಗಳು ಭಾರಿ ದಟ್ಟವಾಗಿ ಕೇಳಿ ಬರ್ತಿದ್ದಾವೆ. ಪ್ರಬಲ ಆಕಾಂಕ್ಷಿಯೂ ಕೂಡ ಹೌದು ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಇಷ್ಟೊತ್ತಿಗಾಗಲೇ ಕೊಡಬೇಕಾಗಿತ್ತು ಅನ್ನೋಂಥ ಬಯಕೆ ಇವರಲ್ಲಿದೆ. ಬಟ್ ಇನ್ನೂ ಕೂಡ ಕೊಡಲಿಲ್ಲಲ್ಲ ಅನ್ನುವಂಥ ಅವಕಾಶ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ದಿವ್ಯಾ ವಸಂತ ಕಳೆದ ಸೀಸನ್ನಲ್ಲೂ ಕೂಡ ಬರ್ತಾರಂತೆ ಅನ್ನುವಂಥ ಹೆಸರು ಕೇಳಿ ಬಂದಿತ್ತು, ಬಟ್ ನಂತರ ಬದಲಾಯಿತು. ಈ ಬಾರಿ ಅಂತಿಮವಾಗಿ ದಿವ್ಯಾ ವಸಂತ ಸೀಸನ್ 12ಕ್ಕೆ ಹೋಗ್ತಾರಂತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದು ದಿವ್ಯಾ ವಸಂತ ಫ್ಯಾನ್ಸು ಖುಷಿ ಪಡುವ ಸುದ್ದಿ ಅಲ್ಲದೆ ಇನ್ನೇನು, ನೀವೇ ಹೇಳಿ. ಇದನ್ನು ಹೊರತುಪಡಿಸಿದರೆ ಡಾಕ್ಟರ್ ಬ್ರೋ ಗಗನ್ ಶ್ರೀನಿವಾಸ್, ಡಾಕ್ಟರ್ ಬ್ರೋ ಖ್ಯಾತಿಯ ಗಗನ್ ಶ್ರೀನಿವಾಸ್ ಅವರ ಹೆಸರು ಕೂಡ ಪ್ರತಿ ಸೀಸನ್ನಲ್ಲೂ ಕೂಡ ಕೇಳಿ ಬರ್ತದೆ. ಆದರೆ ಈ ಹಿಂದೆ ಗಗನ್ ನಾನು ಶೋಗೆ ಹೋಗಲ್ಲ ಅಂತೇಳಿ ಹೇಳಿದರು. ಈ ಬಾರಿಯೂ ಕೂಡ ಪಟ್ಟಿಯಲ್ಲಿ ಅವರ ಹೆಸರು ಕಂಡು ಬಂದಿರುವಂಥದ್ದು. ಈ ಸೀಸನ್ಗೆ ಹೋಗ್ತಾರಾ ಅನ್ನೋಂಥ ಪ್ರಶ್ನೆ ಎದ್ದಿದೆ. ಬಟ್ ಮೂಲಗಳ ಮಾಹಿತಿಯ ಪ್ರಕಾರ ಹೋಗೋದು ಕಷ್ಟ ಅಂತೇಳಿ ಹೇಳಲಾಗ್ತಿದೆ. ಬಟ್ ಹೇಳೋಕ್ಕಾಗಲ್ಲ, ಒಪ್ಪಿದ್ರು ಕೂಡ ಒಪ್ಬೋದು. ಯಾಕಂತ ಹೇಳಿದ್ರೆ ಗಗನ್ಗೆ ಆತನ ಬಿಸ್ನೆಸ್ ಜೊತೆಗೆ ಇನ್ನೂ ಕೂಡ ಬಿಸ್ನೆಸ್ಸನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಇದು ಸಹಾಯ ಆಗ್ಬೋದು, ಯಾವುದು ಬಿಗ್ ಬಾಸ್ ವೇದಿಕೆ. ಹಾಗಾಗಿ ಗಗನ್ ಡಾಕ್ಟರ್ ಬ್ರೋ ಹೋಗುವಂಥ ಚಾನ್ಸಸ್ ಇದೆ. ಅದನ್ನು ಹೊರತುಪಡಿಸಿ ಶ್ವೇತಾ ಪ್ರಸಾದ್ ಅವರು, ಕನ್ನಡದ ಬ್ಯೂಟಿಫುಲ್ ನಟಿ ಈಕೆ. ಸಾಕಷ್ಟು ಕಿರುತೆರೆಯಲ್ಲಿ ಅಭಿನಯಿಸಿರುವಂತಹ ಈಕೆ ರಾಧಾರಮಣ, ಶ್ರೀರಸ್ತು, ಶುಭಮಸ್ತು ಸೀರಿಯಲ್ಗಳಲ್ಲಿ ದೊಡ್ಡ ಹೆಸರನ್ನೇ ಸಂಪಾದನೆ ಮಾಡಿದ್ದಾರೆ. RJ ಪ್ರದೀಪ್ ಅವರ ವೈಫ್ ಕೂಡ ಹೌದು. ಜೊತೆಗೆ ಶ್ವೇತಾ ಪ್ರಸಾದ್ ಅವರು ಮಾಡೆಲ್ ಅಂತ ಹೇಳಿ ಬಂದರೆ ತುಂಬ ಮಾಡರ್ನ್ ಆಗಿ ಕಾಣಿಸ್ಕೊಳ್ತಾರೆ. ಇನ್ನು ಟ್ರೆಡಿಷ್ನಲ್ ಅಂತ ಹೇಳಿ ಬಂದರೆ ಟ್ರೆಡಿಷ್ನಲ್ ಆಗಿಯೂ ಕೂಡ ತುಂಬ ಕಣ್ಮಣವನ್ನು ಸೆಳೆಯುವಂಥ ಸೌಂದರ್ಯ ಈಕೆಯಿತ್ತು. ವಯಸ್ಸು ಇಷ್ಟಾಗಿದ್ದರೂ ಕೂಡ ಈಕೆಯ ವಯಸ್ಸು ಮಾತ್ರ
ಈಕೆಯ ದೇಹದ ಸೌಂದರ್ಯದ ಮುಂದೆ ಕಾಣಿಸೋದಿಲ್ಲ, ನಗಣ್ಯ ಅಂತಲೇ ಹೇಳ್ಬೋದು. ಈಗಲೂ ಕೂಡ ಸಾಕಷ್ಟು ಅವಕಾಶಗಳಿದ್ದಾವೆ. ಬಟ್ ತುಂಬ ಚೂಸಿಯಾಗಿರುವಂಥ ಶ್ವೇತಾ ಕೆಲವರ ಬಳಿ ಬಿಗ್ ಬಾಸ್ನ ಕಾಲ್ ಬಂದಿದೆ ಅನ್ನೋಂಥ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಅನ್ನೋದು ಗೊತ್ತಿದೆ. ಬಹುಶಃ ಬಿಗ್ ಬಾಸ್ಗೆ ಈಕೆ ಹೋದರೂ ಕೂಡ ಅಚ್ಚರಿ ಏನು ಇಲ್ಲ ಅಂತೇಳಿ ಅನಿಸ್ತದೆ. ಜೊತೆಗೆ ಈಕೆಗೂ ಒಂದು ಈ ಸೆಟ್ ಬ್ಯಾಕ್ ಆಗುವಂತಹ ಒಂದು ಪ್ಲಾಟ್ಫಾರ್ಮ್ ಬೇಕು. ಅದಕ್ಕೆ ಈಗ ಹೊಸ ಮೈಲಿಗಲ್ಲಾಗಿ ಬಿಗ್ ಬಾಸ್ ಸಿಗುತ್ತಾ ಕಾದು ನೋಡಬೇಕು. ಇನ್ನು ಮೇಘಾ ಶೆಟ್ಟಿ ಕಿರುತೆರೆಯಲ್ಲಿ ಭಾರಿ ದೊಡ್ಡ ಹೆಸರನ್ನು ಅತಿ ಚಿಕ್ಕ ಪ್ರಾಯದಲ್ಲೇ ಮತ್ತು ಅತಿ ಚಿಕ್ಕ ಗಳಿಗೆಯಲ್ಲೇ ಸಂಪಾದನೆ ಮಾಡಿದವರು. ಜೊತೆಯಲ್ಲಿ ಎನ್ನುವಂತಹ ಸೀರಿಯಲ್ನ ಮೂಲಕ ಭಾರಿ ದೊಡ್ಡ ಹೆಸರನ್ನು ಸಂಪಾದನೆ ಮಾಡಿದಂಥ ಈಕೆ ಈಗ ನಟಿಯಾಗಿ ಸ್ಯಾಂಡಲ್ವುಡ್ನಲ್ಲೂ ಕೂಡ ಗುರುತಿಸ್ಕೊಂಡಿದ್ದಾರೆ. ನಿರ್ಮಾಪಕಿಯಾಗಿಯೂ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಸಾಕಷ್ಟು ಫಾಲೋವರ್ಸ್ಗಳನ್ನು ಹೊಂದಿರುವಂಥ ಈಕೆಯನ್ನು ಕೂಡ ಬಿಗ್ ಬಾಸ್ ಮನೆಗೆ ಕರೆದಿದ್ದಾರೆ. ಬಟ್ ಈಕೆ ಇನ್ನೂ ಕೂಡ ಏನೂ ಹೇಳಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಿದೆ. ಇನ್ನು ಸಾಕಷ್ಟು ಕನ್ಫ್ಯೂಷನ್ ನಡುವೆಯೂ ಕೂಡ ಈ ಲಿಸ್ಟ್ಗಳು ಪ್ರಿಪೇರ್ ಆಗ್ತಿದ್ದಾವೆ ಅನ್ನೋದು ಕೂಡ ಸತ್ಯ. ಇನ್ನು ಎರಡನೇದಾಗಿ ಇನ್ಸ್ಟಾಗ್ರಾಮ್ನಲ್ಲಿ ವೈರಲ್ ಆದಂತಹ ಮತ್ತೊಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಆತ ವರುಣ್ ಆರಾಧ್ಯ ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ತಾರಂತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ವರುಣ್ ಈ ಹಿಂದೆ ಆತನ ಗರ್ಲ್ಫ್ರೆಂಡ್ ಜೊತೆಗೆ ಭಾರಿ ಕಿರಿಕನ್ನು ಮಾಡಿಕೊಂಡು ಭಾರಿ ಸುದ್ದಿಗೆ ಬಂದಿದ್ದಂಥ ವ್ಯಕ್ತಿ. ಈಗ ವರುಣ್ ಒಂಟಿಯಾಗಿದ್ದಾನೆ. ಹೀಗಾಗಿ ವರುಣ್ ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗ್ತಾರಂತೆ. ಅಂದರೆ ಈ ಹಿಂದೆಯೂ ಕೂಡ ಕಾಲ್ ಹೋಗಿತ್ತು, ರಿಜೆಕ್ಟ್ ಮಾಡಿದರು. ಬಟ್ ಈ ಬಾರಿ ಹೋಗ್ತಾನಂತೆ ವರುಣ್ ಅನ್ನೋಂಥ ಮಾತುಗಳಿದ್ದಾವೆ. ಗೊತ್ತಿಲ್ಲ ಏನಾಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಅದನ್ನು ಹೊರತುಪಡಿಸಿದರೆ ಮಹಾನಟಿ ಮತ್ತು ಭರ್ಜರಿ ಬ್ಯಾಚುಲರ್ಸ್ನ ಸೀಸನ್ 2ಗಳಲ್ಲಿ ಮಿಂಚಿದಂಥ ಗಗನ ಅವರು ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾರಂತೆ. ಮಾತಿನ ಮಲ್ಲಿ ಗಗನ ಬಂದರೆ ಕಾರ್ಯಕ್ರಮದ ಅಂದ ಇನ್ನಷ್ಟು ಹೆಚ್ಚಾಗ್ತದೆ ಮತ್ತು ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ಬರ್ತದೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ಮಾತಿನ ಮಲ್ಲಿ ಗಗನನ್ನು ಕರೆತರುವಂಥ ಚಾನ್ಸಸ್ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಅದನ್ನು ಹೊರತುಪಡಿಸಿ ಅಗ್ನಿಸಾಕ್ಷಿ ಸೀರಿಯಲ್ನ ವಿಜಯ್ ಸೂರ್ಯ ಈಗಾಗಲೇ ಬರ್ತಾರೆ ಅನ್ನುವಂಥ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಎಬ್ಬಿಸಿದೆ. ದೃಷ್ಟಿಬೊಟ್ಟು ಧಾರಾವಾಹಿಯಿಂದ ಹೊರಗಡೆ ಬಂದಿರುವಂಥ ವಿಜಯ್ ಸೂರ್ಯ ನಂತರ ದೃಷ್ಟಿಬೊಟ್ಟು ಧಾರಾವಾಹಿ ಕೂಡ ನಿಲ್ತಿವಾಗ ಮುಗಿಯುವಂಥ ಹಂತಕ್ಕೆ ಬಂದಿದೆ. ಹಾಗಾಗಿ ವಿಜಯ್ ಸೂರ್ಯ ಕೂಡ ಈಗ ಬಿಗ್ ಬಾಸ್ ಮನೆಗೆ ಬರುವಂಥ ಚಾನ್ಸಸ್ ಇದೆ. ಒಂದು ಕಡೆ ವಿಜಯ್ ಸೂರ್ಯ ಅವರ ಫ್ಯಾಮಿಲಿ ಕೂಡ ಸ್ವಲ್ಪ ಡಿಸ್ಪ್ಯೂಟ್ನಲ್ಲಿದೆ. ಮತ್ತೊಂದು ಕಡೆ ಈ ರೀತಿಯಾದಂತಹ ಪಾಪ್ಯುಲಾರಿಟಿ ಇದು ಎಲ್ಲೋ ಒಂದು ಕಡೆ ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಮತ್ತು ಮೈಂಡ್ ಫ್ರೀ ಮಾಡೋದಕ್ಕೆ ಸಹಾಯ ಮಾಡಬಹುದು ಅನ್ನೋಂಥ ನಂಬಿಕೆ ಇದೆ. ಹಾಗಾಗಿನೇ ಈ ವಿಚಾರದಲ್ಲಿ ತುಂಬ ಕೇರ್ಫುಲ್ಲಾಗಿಯೇ ಈ ಎಲ್ಲ ಸ್ಪರ್ಧಿಗಳು ಕೂಡ ಯೋಚನೆ ಮಾಡಿ ಒಳಗೆ ಬರ್ತಾರೆ. ಹಾಗೆಯೇ ವಿಜಯ್ ಸೂರ್ಯ ಕೂಡ ಸಾಕಷ್ಟು ಯೋಚನೆ ಮಾಡಿ ಒಳಗಡೆ ಬರುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಇನ್ನು ಗಾಯಕ ಸುನಿಲ್ ಕೂಡ ಈ ಸರಿಗಮಪ ಕಾರ್ಯಕ್ರಮದ ಮೂಲಕ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡವ. ಜೊತೆಗೆ ಈತನು ಕೂಡ ತುಂಬ ಕಡು ಬಡತನದಿಂದ ಬಂದವ, ಒಳ್ಳೆ ಟ್ಯಾಲೆಂಟೆಡ್ ಫೆಲೋ. ಈತನಿಗೂ ಕೂಡ ಭರ್ಜರಿ ಬ್ಯಾಚುಲರ್ಸ್ನಲ್ಲೂ ಕೂಡ ಅವಕಾಶವನ್ನು ಕೊಡಲಾಗಿತ್ತು. ಈಗ ಮತ್ತೆ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲೂ ಕೂಡ ಅವಕಾಶವನ್ನು ಕೊಡೋದ್ರ ಮೂಲಕ ಈ ಸುನಿಲ್ನ ಇನ್ ಆ್ಯಂಡ್ ಔಟ್ ಮತ್ತಷ್ಟು ಪರಿಚಯ ಆಗುವಂಥದ್ದು, ಮತ್ತಷ್ಟು ಅವಕಾಶಗಳು ಈತನಿಗೆ ಸಿಗುವಂತಾಗುವಂಥ ಕಾದು ನೋಡಬೇಕು. ಇನ್ನು ಸರಿಗಮಪ ಜಾನಪದ ಗಾಯಕ ಬಾಳು ಬೆಳಗುಂದಿ ಅವರು ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾರಂತೆ ಅಂಥೇಳಿ. ಬಾಳು ಈಗಾಗಲೇ ಆಲ್ಬಮ್ಗಳ ಮೂಲಕ ಭಾರಿ ಹೆಸರನ್ನು ಸಂಪಾದನೆ ಮಾಡಿರೋರು. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫಾಲೋವರ್ಸ್ಗಳನ್ನು ಹೊಂದಿರುವಂಥ ಬಾಳು ಈ ಬಿಗ್ ಬಾಸ್ ಮನೆಗೆ ಬಂದರೆ ಒಬ್ಬ ಚಂದನ್ ಶೆಟ್ಟಿನೋ ಮತ್ತೊಬ್ಬ ವಾಸುಕಿ ವೈಭವ ಈ ರೀತಿ ಒಬ್ಬ ಈ ಹಿನ್ನೆಲೆಯವನು ಸಂಗೀತ ಮತ್ತು ಸಂಗೀತದ ಜೊತೆಗೆ ಆ ಸಂಗೀತವನ್ನು ಸಂಯೋಜನೆ ಮಾಡುವಂತಹ ಲೈನ್ ಮತ್ತೊಬ್ಬ ಬಂದನ್ನಾಗುತ್ತೆ. ಹಾಗಾಗಿ ಬಾಳು ಬೆಳಗುಂದಿಯನ್ನು ಕರೆಯುವಂತಹ ಯತ್ನವನ್ನು ಮಾಡ್ತಿದ್ದಾರೆ. ಮಾತುಕತೆಯೂ ಕೂಡ ನಡೀತಿದೆ. ಬಟ್ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಅನ್ನೋದು ಕೂಡ ಸತ್ಯ ಅನ್ನೋದು ಈಗ ಗೊತ್ತಾಗ್ತಿದೆ. ಇದನ್ನು ಹೊರತುಪಡಿಸಿದರೆ ಈ ಸ್ವಾತಿ ಅರವಿಂದ್ ರತನ್ ಇವರಿಬ್ಬರು ಕೂಡ ಬರುವಂಥ ಚಾನ್ಸಸ್ ಇದೆ. ಇವರಿಬ್ಬರು ಕೂಡ ಈ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಹೆಸರನ್ನೇ ಸಂಪಾದನೆ ಮಾಡಿದ್ದಾರೆ. ಬಟ್ ಇವರಿಬ್ಬರು ಬಂದರೆ ಬಿಗ್ ಬಾಸ್ಗೆ ಯಾವ ರೀತಿ ಪ್ಲಸ್ ಆಗುತ್ತೆ ಅನ್ನೋದು ಈಗಿರುವಂಥ ಕುತೂಹಲ. ಯಾಕಂತ ಹೇಳಿದ್ರೆ ಜಾಸ್ತಿ ಜನರಿಗೆ ಇವರಿಬ್ಬರು ಕೂಡ ಪರಿಚಯ ಇಲ್ಲ. ಹಾಗಾಗಿ ಬಹುಶಃ ಇದು ಮೈನಸ್ ಆಗಬಹುದು ಅನ್ನೋಂತಹ ವಿಚಾರಗಳು ಈಗ ಚರ್ಚೆ ಆಗ್ತಿದ್ದಾವೆ. ಅದನ್ನು ಹೊರತುಪಡಿಸಿದರೆ ಪಾಯಲ್ ಚೆಂಗಪ್ಪ ಈ ಶಾರ್ಟ್ ಮೂವಿಗಳ ಮೂಲಕ ತುಂಬ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡಾಕೆ. ಈಕೆ ಈಗ ಹೈದರಾಬಾದ್ನಲ್ಲಿದ್ದಾಳೆ. ಅಲ್ಲೇ ಸಾಕಷ್ಟು ಶಾರ್ಟ್ ಮೂವಿಯಲ್ಲಿ ಬ್ಯುಸಿಯಾಗಿದ್ದಾಳೆ. ಜೊತೆಗೆ ಕನ್ನಡದಲ್ಲೂ ಕೂಡ ಬಹುತೇಕ ಶಾರ್ಟ್ ಮೂವಿಯಲ್ಲಿ ಈಕೆ ಡಿಮ್ಯಾಂಡ್ ಇವತ್ತಿಗೂ ಕೂಡ ಇದೆ. ಇದ್ರ ಜೊತೆಗೆ ದೊಡ್ಡ ಮೂವಿಯಲ್ಲೂ ಕೂಡ ನಟಿಸ್ತಿದ್ದಾರೆ. ಬಟ್ ಶಾರ್ಟ್ ಮೂವಿ ಕಂಫರ್ಟೇಬಲ್ ಅಂತೇಳಿ ಸುತ್ತ ಅವರೇ ಹೇಳ್ತಾರೆ. ಇನ್ನು ಅದನ್ನು ಹೊರತುಪಡಿಸಿದರೆ ಕಾಮಿಡಿಯನ್ ಆಗಿರುವಂತಹ ದೀಪಿಕಾ ಗೌಡ ಇವರು ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾರಂತೆ ಈ ಬಾರಿ ಅನ್ನೋದು ಗೊತ್ತಾಗಿದೆ. ಹಾಗೆಯೇ ಧನುಷ್ ಕೂಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತೇಳಿ. ಇನ್ನು ಅಮೃತ ರಾಮಮೂರ್ತಿ ಅವರ ಹೆಸರು ಕೂಡ ಓಡಾಡ್ತಿದೆ. ಇವರು ಮೂವರು ಕೂಡ ಈಗಾಗಲೇ ತಮ್ಮ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಿದ್ದಾರೆ. ದೀಪಿಕಾ ಕಾಮಿಡಿಯನ್ ಆಗಿ, ಧನುಷ್ ಸೀರಿಯಲ್ ನಟನಾಗಿ, ಅಮೃತ ರಾಮಮೂರ್ತಿ
ಸೀರಿಯಲ್ ನಟಿಯಾಗಿ ಹೆಸರನ್ನು ಸಂಪಾದನೆ ಮಾಡಿದ್ದಾರೆ. ಹೀಗಾಗಿ ಇವರು ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾರಂತೆ ಅಂತೇಳಿ. ಹೀಗೆ 18 ಜನರ ಪಟ್ಟಿ ಈಗ ವೈರಲ್ ಆಗ್ತಿದೆ. ಇದರಲ್ಲಿ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಬರಲ್ಲ, ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ. ನಿಮ್ಮ ಪ್ರಕಾರ ಇವ್ರಿಷ್ಟು ಜನರಲ್ಲಿ ಯಾರು ಬಂದರೆ ಒಳ್ಳೆಯದು, ಯಾರು ಬಾರದೇ ಇದ್ದರೆ ಒಳ್ಳೆಯದು ಅಂತೇಳಿ ಅನಿಸುತ್ತೆ? ಇನ್ನು ಯಾರು ಬರಬೇಕು ನಿಮ್ಮ ಪ್ರಕಾರ, ಇವರನ್ನು ಹೊರತುಪಡಿಸಿ ಯಾರು ಬರಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇದಕ್ಕೆ ನಿಮ್ಮ ಕಮೆಂಟ್ಸಿಗೆ ತುಂಬ ವ್ಯಾಲ್ಯೂ ಇದೆ ಅನ್ನೋದು ನಂತರ ನಿಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ತಪ್ಪದೆ ಕಮೆಂಟ್ ಮಾಡಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.